ನಮಸ್ತೆ ಆ್ಯಂಡ್ ವೆಲ್ಕಮ್. ಕೋರ್ಸ್ ಹೆಸರು ದ ಸೀಕ್ರೆಟ್ಸ್ ಆಫ್ ಸ್ಟಾಕ್ ಮಾರ್ಕೆಟ್. ಸೀಕ್ರೆಟ್ಸ್ ಅಂತ ಯಾಕೆ ಹೆಸರಿಟ್ಟಿದ್ದೀರಾ ಅಂತ ಎಲ್ಲರೂ ಕೇಳ್ತಿದ್ರು. ನಿಜವಾದ ಸೀಕ್ರೆಟ್ ಏನು ಗೊತ್ತಾ? ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವು, ನಿಮ್ಮ ಬ್ರೈನು, ನಿಮ್ಮ ನಾಲೆಡ್ಜು, ನೀವು ಒಂದು ಶೇರಿನ ಬಗ್ಗೆ ಎಷ್ಟು ತಿಳ್ಕೊತೀರೋ ಅಷ್ಟು ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಕನ್ವಿಕ್ಷನ್ ಜಾಸ್ತಿ ಆಗುತ್ತೆ. ನೀವು 5 ವರ್ಷ, 10 ವರ್ಷ, 20 ವರ್ಷ ಒಂದು ಸ್ಟಾಕ್ನ ಹೋಲ್ಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ದಿಸೆಯಲ್ಲಿ ಸ್ಟಾಕ್ ಮಾರ್ಕೆಟ್ ಜರ್ನಿಯನ್ನು ಶುರು ಮಾಡೋಣ. ಸೊ ನೀವೆಲ್ಲ ಏನು ಮಾಡಿದ್ದೀರಿ? ಲೆವೆಲ್ 1 ಚೂಸ್ ಮಾಡ್ಕೊಂಡಿದ್ದೀರಿ. ಲೆವೆಲ್ 1 ನಾವು ಏನು ಕಲಿತೀವಿ? ಫಂಡಮೆಂಟಲ್ ಅನಾಲಿಸಿಸ್ನ ಕಲಿತೀವಿ. ಲೆವೆಲ್ 2 ಏನು ಮಾಡ್ತೀವಿ? ಟೆಕ್ನಿಕಲ್ ಅನಾಲಿಸಿಸ್ನ ಕಲಿತೀವಿ. ಲೆವೆಲ್ 3 ಈ ಫಂಡಮೆಂಟಲ್ ಆ್ಯಂಡ್ ಟೆಕ್ನಿಕಲ್ ಅನಾಲಿಸಿಸ್ ಎರಡನ್ನೂ ಸೇರಿಸಿ ನಾವು ಷೇರುಗಳನ್ನು ಚೂಸ್ ಮಾಡೋದು ಹೇಗೆ ಅನ್ನೋದು ಕಲಿತೀವಿ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಫಂಡಮೆಂಟಲ್ ಅನಾಲಿಸಿಸ್ ಏನು ಮಾಡುತ್ತೆ? ಕಂಪನಿ ಎಷ್ಟು ಭದ್ರವಾಗಿದೆ ಅಂತ ನಮಗೆ ಹೇಳ್ಕೊಡುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ಏನು ಮಾಡುತ್ತೆ? ಕಂಪನಿಯ ಷೇರುಗಳನ್ನು ನೀನು ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು ಅಂತ ಹೇಳ್ಕೊಡುತ್ತೆ. ನಾವು ಎರಡನ್ನೂ ಕಂಬೈನ್ ಮಾಡಿ ಫಂಡಮೆಂಟಲ್ ಅನಾಲಿಸಿಸ್ ವಿತ್ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ರೆ ಏನಾಗುತ್ತೆ? ಫಂಡಮೆಂಟಲ್ ಅನಾಲಿಸಿಸ್ನಿಂದ ಭದ್ರವಾದ ಕಂಪನಿಗಳು ಸಿಗ್ತವೆ. ಆ ಭದ್ರವಾದ ಕಂಪನಿಗಳನ್ನು ಯಾವಾಗ ಬೈ ಆ್ಯಂಡ್ ಸೆಲ್ ಮಾಡಬೇಕು ಅಂತ ನಮಗೆ ಟೆಕ್ನಿಕಲ್ ಅನಾಲಿಸಿಸ್ ತಿಳಿಸ್ಕೊಡುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ಫಂಡಮೆಂಟಲ್ ಅನಾಲಿಸಿಸ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಎರಡನ್ನೂ ಒಟ್ಟಿಗೆ ಕಲಿಬೇಕು ಅಂತ. ನೋಡಿ, ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋದು ಒಂದು ದೊಡ್ಡ ಸಬ್ಜೆಕ್ಟು ಆ್ಯಂಡ್ ಇದು ಒಂಥರ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಕೂಡ. ಸೊ ನಾವು ಇದನ್ನೇ ಯಾಕೆ ಫಸ್ಟ್ ಕಲಿತಾ ಇದ್ದೀವಿ ಅಂತಂದರೆ, ನಾವು ಯಾವುದೇ ಒಂದು ಹೊಸ ವಿಷಯವನ್ನು ಕಲಿಬೇಕಾದ್ರೆ ಆರಂಭದಲ್ಲಿ ನಮಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಸೊ ಈ ಆಸಕ್ತಿಯನ್ನು ಯುಟಿಲೈಸ್ ಮಾಡಿಕೊಂಡು ಕಷ್ಟದ ವಿಷಯಗಳನ್ನ ನಾವು ಕಲ್ತ್ಬಿಟ್ರೆ ಮುಂದೆ ಈಸಿ ವಿಷಯಗಳನ್ನ ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಟೆಕ್ನಿಕಲ್ ಅನಾಲಿಸಿಸ್ ಕಂಪೇರ್ ಮಾಡಿದ್ರೆ ಫಂಡಮೆಂಟಲ್ ಅನಾಲಿಸಿಸ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಇಸ್ ಕೈಂಡ್ ಆಫ್ ಈಸಿ. ನೀವು ಬರೀ ಚಿತ್ರಗಳನ್ನು ನೋಡಿ, ಒಂದು ಗ್ರಾಫ್ ಇರುತ್ತೆ, ಗ್ರಾಫ್ನ ನೋಡಿಬಿಟ್ಟು ನೀವು ಬೈ ಆರ್ ಸೆಲ್ ಡಿಸಿಷನ್ನ ತಗೊಳ್ಳೋದು. ಬಟ್ ದಿಸ್ ಫಂಡಮೆಂಟಲ್ ಅನಾಲಿಸಿಸ್ ನೀಡ್ಸ್ ದಿ ಅಪ್ಲಿಕೇಶನ್ ಆಫ್ ಯುವರ್ ಬ್ರೈನ್. ಸೊ ಅದಕ್ಕೆ ನಾನು ಸಾಧ್ಯವಾದಷ್ಟು ಸಿಂಪ್ಲಿಫೈ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಫಂಡಮೆಂಟಲ್ ಅನಾಲಿಸಿಸ್ನ. ಸ್ಟಿಲ್ ನಿಮ್ಮ ಸ್ಟಡೀಸ್, ನಿಮ್ಮ ಅಪ್ಲಿಕೇಶನ್, ನಿಮ್ಮ ಕಾನ್ಸಂಟ್ರೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೇನ್ ಇಶ್ಯೂ ಏನು ಗೊತ್ತಾ? ನಮ್ಮ ಟ್ರೇಡರ್ಸ್ಗಳಲ್ಲಿ, ಇನ್ವೆಸ್ಟಿಂಗ್ ಕಮ್ಯುನಿಟಿನಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಬೆಟರಾ ಆರ್ ಫಂಡಮೆಂಟಲ್ ಅನಾಲಿಸಿಸ್ ಬೆಟರಾ ಅಂತ. ಒಬ್ಬರು ಹೇಳ್ತಾರೆ ಟೆಕ್ನಿಕಲ್ ಅನಾಲಿಸಿಸ್ ಬೆಟರು, ಮತ್ತೊಬ್ಬರು ಹೇಳ್ತಾರೆ ಫಂಡಮೆಂಟಲ್ ಅನಾಲಿಸಿಸ್ ಬೆಟರು. ದೇರ್ಸ್ ಎ ಸೇಯಿಂಗ್ ಇನ್ ಗುಜರಾತಿ, ಭಾವ್ ಭಗವಾನ್ ಛೇ ಅಂತ. ಅಂದರೆ ಒಂದು ಶೇರಿನ ಬೆಲೆ ಇದೆಯಲ್ಲ, ಈ ಬೆಲೆನೇ ಭಗವಂತ ಅಂತ. ಬೆಲೆಯನ್ನು ನೋಡ್ಕೊಂಡ್ಬಿಟ್ರೆ ನೀವು ಬೇರೆ ಏನನ್ನೂ ನೋಡಬೇಕಾಗಿಲ್ಲ ಅಂತ ಕೆಲವರ ವಾದ. ಸೊ ಈ ಬೆಲೆಯನ್ನು ನೋಡಿ ಅನಲೈಸ್ ಮಾಡೋದನ್ನು ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಂತೀವಿ. ಬಟ್ ಈ ಫಂಡಮೆಂಟಲ್ ಅನಾಲಿಸಿಸ್ ಏನು ಮಾಡುತ್ತೆ ಅಂದರೆ, ಈ ಷೇರುಗಳ ಅಥವಾ ಕಂಪನಿಯ ಬುನಾದಿಯನ್ನು ಅನಲೈಸ್ ಮಾಡುತ್ತೆ. ಕಂಪನಿಯ ಅಡಿಪಾಯ ಹೆಂಗಿದೆ ಅಂತ ನೋಡುತ್ತೆ. ಕಂಪನಿ ಗಟ್ಟಿಗಿದ್ರೆ, ಅಡಿಪಾಯ ಗಟ್ಟಿಗಿದ್ರೆ ಅದರ ಮೇಲೆ ಎಷ್ಟು ಬಿಲ್ಡಿಂಗ್ಗಳು, ಎಷ್ಟು ಫ್ಲೋರ್ಗಳನ್ನು ಬೇಕಾದರೂ ಕಟ್ಟಬಹುದು ಅನ್ನೋದು ಫಂಡಮೆಂಟಲ್ ಅನಾಲಿಸ್ಟ್ಗಳ ಅಭಿಪ್ರಾಯ. ಸೊ ನಾವೇನು ಮಾಡೋದು? ಇವ್ರ ಕಡೆ ಹೋಗೋದಾ? ನಾನು ಆಗಲೇ ಹೇಳಿದೆ, ದ ಸೀಕ್ರೆಟ್ ಈಸ್ ನಾಲೆಡ್ಜ್ ಅಂತ. ನಾವು ಯಾವುದನ್ನು ಇಗ್ನೋರ್ ಮಾಡೋಂಗಿಲ್ಲ, ಎಲ್ಲವನ್ನ ತಿಳ್ಕೊಬೇಕು. ಅದರ ಸಿಂಪ್ಲಿಫೈಡ್ ವರ್ಷನ್ಗಳನ್ನು ನಾವು ಅಪ್ಲೈ ಮಾಡಬೇಕು. ಯಾರೊಬ್ರು ಹೇಳ್ತಾರೆ, ಬಸಂತ್ ಮಹೇಶ್ವರಿ ಒಂದು ಕಡೆ ಹೇಳ್ತಾರೆ, ಲರ್ನಿಂಗ್ ಟೆಕ್ನಿಕಲ್ ಅನಾಲಿಸಿಸ್ ವಿತೌಟ್ ನೋಯಿಂಗ್ ಫಂಡಮೆಂಟಲ್ ಅನಾಲಿಸಿಸ್ ಇಸ್ ಲೈಕ್ ಡ್ರೈವಿಂಗ್ ಎ ಕಾರ್ ಬ್ಲೈಂಡ್ ಫೋಲ್ಡೆಡ್ ಅಂತ. ಅಂದರೆ ನೀನು ಕಾರ್ ಓಡಿಸ್ತಾ ಕಣ್ಣು ಮುಚ್ಕೊಂಡು ಕಾರ್ ಓಡಿಸ್ದಂಗೆ. ನೀನು ಬರೀ ಟೆಕ್ನಿಕಲ್ ಅನಾಲಿಸಿಸ್ ಕಲಿತ್ರೆ ನೀನು ಕಣ್ಣು ಮುಚ್ಕೊಂಡು ಕಾರ್ ಓಡಿಸ್ದಂಗೆ. ಫಂಡಮೆಂಟಲ್ ಅನಾಲಿಸಿಸ್ನ ಜೊತೆಗೆ ಟೆಕ್ನಿಕಲ್ ಅನಾಲಿಸಿಸ್ನ ಕಲಿತ್ರೆ ಕಾರ್ನ ನೀಟಾಗಿ ಓಡಿಸ್ಬೋದು ಅಂತ ಅವರ ಅಭಿಪ್ರಾಯ. ನಾವು ಸಕ್ಸಸ್ಫುಲ್ ಪೀಪಲ್ಗಳಿಂದ ಕಲಿಯಬೇಕಾದ್ದು ಭಾಳಷ್ಟಿದೆ. ಇಡೀ ಕೋರ್ಸ್ ತುಂಬ ನಾವೇನು ಮಾಡೋಣ, ಯಾರ್ಯಾರು ಸಕ್ಸಸ್ಫುಲ್ ಪೀಪಲ್ ಇದ್ದಾರೋ ಅವ್ರು ಏನೇನು ಫಾರ್ಮುಲಾಗಳನ್ನು ಫಾಲೋ ಮಾಡ್ತಿರೋ ನಾವು ಅದನ್ನೇ ಫಾಲೋ ಮಾಡೋಣ. ಐ ಹ್ಯಾವ್ ಡಿಸೈನ್ ದ ಕೋರ್ಸ್ ಇನ್ ದ ಈಸಿಯಾಗಿ ನೀವು ಕಲ್ತ್ಕೋಬೋದು, ಆ ಥರ ಡಿಸೈನ್ ಮಾಡಿದ್ದೀನಿ. ಬಟ್ ಸ್ಟಿಲ್ ನಿಮ್ಮ ಎಫರ್ಟ್ ಮುಖ್ಯ, ನಿಮ್ಮ ಕಾನ್ಸಂಟ್ರೇಷನ್ ಮುಖ್ಯ. ಸೊ ಏನು ಮಾಡ್ತೀರಾ? ಒಂದು ಪೆನ್ ತಗೊಳ್ಳಿ, ಒಂದು ಪುಸ್ತಕವನ್ನು ತಗೊಳ್ಳಿ, ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಲರ್ನಿಂಗ್ಸ್ನ ಮುಂದುವರಿಸ್ಕೊಂಡು ಹೋದರೆ ವಾಟ್ ವಿಲ್ ಯು ಲರ್ನ್? ಅದು ವೆರಿ ಇಂಪಾರ್ಟೆಂಟ್ ಅಲ್ವಾ? ನಿಮಗೊಂದು ಏಮ್ ಇರಬೇಕಲ್ವ, ಒಂದು ಸಿಲೆಬಸ್ ಇರಬೇಕಲ್ವಾ, ಏನು ಕಲಿತೀವಿ ಅಂತ. ವಿಲ್ ಸ್ಟಾರ್ಟ್ ವಿತ್ ಡಿಫಿಕಲ್ಟ್ ಪಾರ್ಟ್ ಆಫ್ ದಿ ಫಂಡಮೆಂಟಲ್ ಅನಾಲಿಸಿಸ್. ನಾನು ಆಗಲೇ ಹೇಳ್ದಂಗೆ ಫಂಡಮೆಂಟಲ್ ಅನಾಲಿಸಿಸ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಡಿಫಿಕಲ್ಟ್. ಟೆಕ್ನಿಕಲ್ ಅನಾಲಿಸಿಸ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫಿಕಲ್ಟ್, ಬಿಕಾಸ್ ಇದರಲ್ಲೆಲ್ಲ ಬರೀ ನಂಬರ್ಸ್ ಕ್ರಂಚಿಂಗ್ ಬರುತ್ತೆ. ಪ್ಲಸ್ ನಿಮ್ಮ ಜನರಲ್ ನಾಲೆಡ್ಜ್ GK ಅಂತೀವಲ್ಲ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ನಿಮ್ಮ ರೀಸನಿಂಗನ್ನು, ನೀವು ಯಾವುದಾದ್ರೂ ಒಂದು ಸ್ಟಾಕ್ನ ಪರ್ಚೇಸ್ ಮಾಡ್ತೀನಿ ಅಂದರೆ ಯಾಕೆ ಪರ್ಚೇಸ್ ಮಾಡ್ತೀನಿ ಅಂತ ಥಿಂಕ್ ಮಾಡೋದು, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಈ ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ. ಸೊ ದಟ್ಸ್ ವೈ ಇಟ್ ಈಸ್ ಕಂಪ್ಯಾರಿಟಿವ್ಲಿ ಡಿಫಿಕಲ್ಟ್. ಕಷ್ಟ ಅಂತಲ್ಲ ನಾನು ಹೇಳ್ತಿರೋದು, ಟೆಕ್ನಿಕಲ್ ಅನಾಲಿಸಿಸ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಟೈನಿ ಕಷ್ಟ ಅಷ್ಟೇ. ಐ ಆಮ್ ಟ್ರೈಯಿಂಗ್ ಟು ಸಿಂಪ್ಲಿಫೈ ಎವ್ರಿಥಿಂಗ್, ಬಟ್ ಸ್ಟಿಲ್ ಕೆಲವರಿಗೆ ನಂಬರ್ಸ್ ಅಂದರೆ ಆಗಲ್ಲ ಅಲ್ವಾ, ಅದಕ್ಕೋಸ್ಕರ
ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಎಲ್ಲ ನಂಬರ್ಸ್ಗಳನ್ನು ಸಿಂಪ್ಲಿಫೈ ಮಾಡಿ ನಾನು ಹೇಳ್ಕೊಡ್ತೀನಿ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ನಾವೇನು ಮಾಡೋಣ, ಟೆಕ್ನಿಕಲ್ ಫಂಡಮೆಂಟಲ್ ಅನಾಲಿಸಿಸಿಂದ ಸ್ಟಾರ್ಟ್ ಮಾಡೋಣ. ಸೆಕೆಂಡ್, ಟೂಲ್ಸ್ ಫಾರ್ ಫಂಡಮೆಂಟಲ್ ಅನಾಲಿಸಿಸ್ನ ಸ್ಟಾರ್ಟ್ ಮಾಡಿಬಿಟ್ರೆ ಆಗಲಿಲ್ಲ, ಅದನ್ನು ಎಲ್ಲಿ ನಾವು ನೋಡಬೇಕು ಅನ್ನೋದು ಗೊತ್ತಾಗಬೇಕಲ್ವಾ. ಅದಕ್ಕೋಸ್ಕರ ನಾವೇನು ಮಾಡೋಣ, ಟೂಲ್ಸ್ಗಳನ್ನು ಕಲ್ತ್ಕೊಳ್ಳೋಣ. ಫಸ್ಟ್ ಮಾಡೋದೇ ಈ ಕೆಲಸ, ಟೂಲ್ಸ್ಗಳು ಯಾವ ವೆಬ್ಸೈಟ್ನಲ್ಲಿ ನಾವು ಫಂಡಮೆಂಟಲ್ ಅನಾಲಿಸಿಸ್ನ ಮಾಡಬಹುದು, ಅದು ಇಂಪಾರ್ಟೆಂಟ್ ಆಯಿತಾ. ಅದಾದ ನಂತರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ದಿ ಲ್ಯಾಂಗ್ವೇಜ್ ಆಫ್ ದಿ ಕಂಪನೀಸ್, ಲ್ಯಾಂಗ್ವೇಜ್ ಆಫ್ ದಿ ಬಿಸ್ನೆಸ್ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಈಗ ನೀನು ಕನ್ನಡಿಗನ ಹತ್ರ ಮಾತಾಡಬೇಕು ಅಂದರೆ ಕನ್ನಡವನ್ನು ಕಲ್ತ್ಕೊಂಡು ಹೋಗಬೇಕು. ಅವ್ರನ್ನ ರೀಚ್ ಆಗಬೇಕಂದ್ರೆ ಅವ್ರ ಹಾರ್ಟ್ನ ಟಚ್ ಮಾಡಬೇಕು ಅಂದರೆ, ಅದೇ ಒಬ್ಬ ತಮಿಳಿಗನನ್ನು ಮಾತಾಡಿಸ್ಬೇಕು, ತಮಿಳಿಗನ ಹಾರ್ಟ್ ಟಚ್ ಮಾಡಬೇಕು ಅಂದರೆ ನೀವು ತಮಿಳನ್ನು ಕಲಿಬೇಕು. ಹಾಗೆಯೇ ಬಿಸ್ನೆಸ್ಸನ್ನು ಕಲಿಬೇಕು, ಕಂಪನಿಯನ್ನು ಕಲಿಬೇಕು ಅಂದರೆ ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಕಲಿಬೇಕು. ಈ ಸ್ಟೇಟ್ಮೆಂಟ್ಗಳನ್ನು ಕಲಿತ್ರೆ ನೀವು ಬಿಸ್ನೆಸ್ ಜೊತೆ ಮಾತನಾಡಬಹುದು. ಯಾರೋ ಒಬ್ಬರು ಇನ್ವೆಸ್ಟರ್ ಹೇಳ್ತಾರೆ, ಕಂಪನಿಯ ಜರ್ನಿ ಒಂದು ಮೂವಿ ಥರ, ಇಟ್ಸ್ ನಾಟ್ ಅ ಸ್ಟಿಲ್ ಪಿಕ್ಚರ್, ಇಟ್ಸ್ ಅ ಮೂವಿ ಅಂತ. ಕಂಪನಿಯ ಬಿಸ್ನೆಸ್ಸನ್ನು ನೀವು ಮೂವಿ ಥರ ನೋಡಬೇಕು ಅಂತ ಯಾರೋ ಹೇಳ್ತಾರೆ ಪುಣ್ಯಾತ್ಮ. ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳಲ್ಲಿ ಏನೇನು ಬರುತ್ತೆ, ಒಂದು ಬ್ಯಾಲೆನ್ಸ್ ಶೀಟ್, ಮತ್ತೊಂದು ಇನ್ಕಮ್ ಸ್ಟೇಟ್ಮೆಂಟ್, ಮತ್ತೊಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಇದ್ರ ಬಗ್ಗೆ ಡೀಟೇಲ್ಸ್ ನಾನು ನಂತರ ಹೇಳ್ತೀನಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇದೆಯಲ್ಲ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಯಾಕೆ ಅಂತ ನಾವು ಡೀಟೇಲ್ ಆಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಗ್ಗೆ ಹೋದಾಗ ತಿಳ್ಕೊಳ್ಳೋಣ. ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ರೇಷಿಯೋಸ್ನಲ್ಲಿ ಏನೇನು ಬರುತ್ತೆ, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ, ಪ್ರೈಸ್ ಟು ಸೇಲ್ಸ್ ರೇಷಿಯೋ, ಪ್ರೈಸ್ ಟು ಈ ಥರ ಎಲ್ಲ ಹಲವಾರು ರೇಷಿಯೋಗಳಿದಾವಲ್ಲ. ಬುಕ್ ವ್ಯಾಲ್ಯೂ ಅಂದ್ರೇನು, ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅಂದ್ರೇನು, ಇದೆಲ್ಲ ನಮಗೆ ರೇಷಿಯೋಗಳಲ್ಲಿ ಬರುತ್ತೆ. ಇದೆಲ್ಲ ಏನಪ್ಪ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿದೆ ಅಂತ ಅನ್ನಿಸ್ಬೋದು ನಿಮಗೆ. ಬಟ್ ಒನ್ಸ್ ನಾವು ಈ 3 ವಿಷಯಗಳನ್ನು ಕಲ್ತ್ಕೊಂಡ್ಬಿಟ್ರೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಕಲ್ತ್ಕೊಂಡ್ಬಿಟ್ರೆ, ಆಮೇಲೆ ಮಿಕ್ಕಿದ್ದೆಲ್ಲ ಈಸಿ ಆಗಿಬಿಡುತ್ತೆ. ಲೇಟರ್ ಮೋಟ್ಸ್ ಅಂದರೆ ಕೋಟೆಯ ಸುತ್ತ ಕಂದಕ ಇರುತ್ತಲ್ಲ, ಆ ಕಂದಕವನ್ನು ಮೋಟ್ಸ್ ಅಂತ ಕರಿತೀವಿ. ಸೊ ಈ ಕಂಪನಿಯ ಸುತ್ತ ಏನೇನು ಕಂದಕಗಳಿದ್ದಾವೆ, ಈ ಕಂಪನಿ ಹತ್ತಿರಕ್ಕೆ ಬೇರೆ ಯಾರಾದರೂ ಬರಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಥವಾ ಎಷ್ಟು ಸುಲಭ ಇದೆ ಅನ್ನೋದು ಈ ಮೋಟ್ಸ್ ನಮಗೆ ತಿಳಿಸ್ಕೊಡುತ್ತೆ. ಅದಾದ ನಂತರ ವ್ಯಾಲ್ಯೂಯೇಷನ್. ಸೊ ಈ ವ್ಯಾಲ್ಯೂಯೇಷನ್ ಏನು ಹೇಳ್ಕೊಡುತ್ತೆ ನಮಗೆ, ಕಂಪನಿಯ ಶೇರ್ಗಳು ಎಕ್ಸ್ಪೆನ್ಸಿವ್ ಆಗಿದೆಯಾ ಅಥವಾ ಚೀಪ್ ಆಗಿದೆಯಾ ಅಂತ ಹೇಳ್ಕೊಡ್ತವೆ. ನೆಕ್ಸ್ಟ್, ಆ್ಯನ್ಯುವಲ್ ರಿಪೋರ್ಟ್ ಕಾಲ್ಗಳನ್ನು ಹೇಗೆ ಓದೋದು. ಈ ಆ್ಯನ್ಯುವಲ್ ರಿಪೋರ್ಟು ಕಂಪನಿಯ ಒಂದು ಎಕ್ಸ್ರೇ ರಿಪೋರ್ಟ್ ಥರ. ಕಂಪನಿ ಪ್ರಾಡಕ್ಟ್ ಎಲ್ಲಿ ಸೇಲ್ ಮಾಡ್ತಿದೆ, ಎಷ್ಟು ಸೇಲ್ ಮಾಡ್ತಿದೆ, ಮಾರ್ಕೆಟ್ ಸೆಗ್ಮೆಂಟಲ್ಲಿ ಎಷ್ಟು ಸೇಲ್ ಮಾಡ್ತಿದೆ, ಎಷ್ಟು ದುಡ್ಡು ಮಾಡ್ತಿದೆ, ಏನೇನು ಮಾಡ್ತಿದೆ, ಎಷ್ಟು ಸ್ಯಾಲ್ರಿ ತೊಗೊಳ್ತಿದೆ, ಇದೆಲ್ಲ ಆ್ಯನ್ಯುವಲ್ ರಿಪೋರ್ಟ್ನಲ್ಲಿ ಬರುತ್ತೆ. ಅದನ್ನು ನಾವು ಹೇಗೆ ಓದೋದು ಅಂತ ತಿಳ್ಕೊಳ್ಳೋಣ. ಅದಾದ ನಂತರ ಐಡಿಯಾಸ್ಗಳನ್ನು ಜನರೇಟ್ ಮಾಡೋದು ಹೇಗೆ, ಇದನ್ನೆಲ್ಲ ಕ್ಲಬ್ ಮಾಡಿ ಯಾವುದಾದ್ರೂ ಒಂದು ಸ್ಟಾಕ್ನ ಬೈ ಮಾಡಬೇಕು, ಸೆಲ್ ಮಾಡಬೇಕು ಅಂತ ಐಡಿಯಾಸ್ಗಳನ್ನ ಜನರೇಟ್ ಮಾಡೋದು ಹೇಗೆ. ಫೈನಲಿ ಐ ವಿಲ್ ಶೇರ್ 4 ಇಂಪಾರ್ಟೆಂಟ್ ಪಿಲ್ಲರ್ಸ್ ಆಫ್ ಸ್ಟಾಕ್ ಪಿಕ್ಕಿಂಗ್. ಅಂದರೆ ನಿನಗೆ ಟೈಮ್ ಇರೋಲ್ಲ. ಈಗ ಏನಾಗ್ಬಿಡುತ್ತೆ, ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ಯಾವುದೋ ಒಂದು ಸಿಗ್ನಲ್ ಜನರೇಟ್ ಆಗುತ್ತೆ. ಹೇಗೆ ಜನರೇಟ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ ಲೆವೆಲ್ 2ನಲ್ಲಿ. ಸೊ ಈ ಟೆಕ್ನಿಕಲ್ ಅನಾಲಿಸಿಸ್ ಯಾವುದಾದ್ರು ಒಂದು ಸಿಗ್ನಲ್ ಜನರೇಟ್ ಆಗುತ್ತೆ. ಈ ಸಿಗ್ನಲನ್ನು ನೀವು ನಾಳೆ ಬೆಳಗ್ಗೆ ಟ್ರೇಡ್ ಮಾಡಬೇಕು. ಸೊ ನೀವು ರಾತ್ರಿ 10 ಗಂಟೆಲಿ ನೋಡಿರ್ತೀರಿ, 10 ಗಂಟೆಲಿ ನೋಡಿಬಿಟ್ಟು ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ಅದನ್ನು ಟ್ರೇಡ್ ಮಾಡಬೇಕು. ಬಟ್ ಟ್ರೇಡ್ ಮಾಡಲಿಕ್ಕೆ ಇಷ್ಟೆಲ್ಲ ಪಾಯಿಂಟ್ಗಳನ್ನು ಲೆಕ್ಕ ಹಾಕೋದು ಟೈಮ್ ಸಿಗೋದಿಲ್ಲ, ನಿಮಗೆ ಕಷ್ಟ ಆಗುತ್ತೆ. ಆದ್ದರಿಂದ ಸೊ ಈ ತರಹ ಅರ್ಜೆಂಟ್ ಇದ್ದಾಗ ಯಾವ ಇಂಪಾರ್ಟೆಂಟ್ ಒಂದು 4 ಪಾಯಿಂಟ್ಗಳನ್ನ ನೋಡ್ಕೊಂಡ್ಬಿಟ್ರೆ ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ 70% ಕವರ್ ಆಗಬೇಕು. ಆ ತರಹದ ಪಾಯಿಂಟ್ಗಳು ಯಾವ್ಯಾವು ಅನ್ನೋದನ್ನು ಲೆವೆಲ್ 1ನ ಲಾಸ್ಟ್ನಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ವಿತ್ ದಿಸ್ ಗೈಸ್, ನೀವು ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ ಒಂದು ರೇಂಜ್ಗೆ ಎಕ್ಸ್ಪರ್ಟ್ ಆಗ್ತೀರಿ. ಸೊ ಯಾರಾದರೂ ಒಂದು ಕಂಪನಿಯನ್ನು ಇದನ್ನು ಪರ್ಚೇಸ್ ಮಾಡಲಾ ಅಥವಾ ಇದನ್ನು ಪರ್ಚೇಸ್ ಮಾಡು ನೀನು ಅಂತ ಹೇಳಿದ್ರೆ ನಿಮಗೆ ಒಂದು ರೇಂಜ್ಗೆ ಅದರ ಬಗ್ಗೆ ಅನಲೈಸ್ ಮಾಡೋದು ಬರುತ್ತೆ. ಫಾರ್ ಎಕ್ಸಾಂಪಲ್, ಅದಾನಿ ಪೋರ್ಟ್ಸ್, ಎಲ್ಲರೂ ಅದಾನಿ ಪೋರ್ಟ್ಸ್ ಬಗ್ಗೆ ಮಾತಾಡ್ತಿದ್ರು. ನೀವೇನು ಮಾಡ್ತೀರಿ, ಅದಾನಿ ಪೋರ್ಟ್ಸ್ ಬಗ್ಗೆ ಫಂಡಮೆಂಟಲಿ ಅನಲೈಸ್ ಮಾಡ್ತೀರಿ. ಆಗ ನಿಮಗೆ ಒಂದು ರೇಂಜಿಗೆ ಗೊತ್ತಾಗುತ್ತೆ, ಇದು ಎಕ್ಸ್ಪೆನ್ಸಿವ್ ಆಗಿದೆ, ಇದನ್ನು ನಾನು ಈ ಟೈಮ್ನಲ್ಲಿ ಬೈ ಮಾಡಬಹುದಾ, ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ, ನಾನು ಈಗ ಬೈ ಮಾಡೋದು ಸರಿಯಾ ಅಥವಾ ತಪ್ಪಾ, ಇದೆಲ್ಲ ನಿಮಗೆ ಗೊತ್ತಾಗುತ್ತೆ. ಫೈನಲಿ ಒಂದು ಮಾತು ಹೇಳಬೇಕು, NSEನಲ್ಲಿ ಸರಿ ಸುಮಾರು 2000 ಕಂಪನಿಗಳಿದ್ದಾವೆ. ಭಾವ ಕಾಪಿಯನ್ನು ನೀವು ಡೌನ್ಲೋಡ್ ಮಾಡಿದ್ರೆ EOD ಡೇಟಾಗೆ ಸುಮಾರು 2035-36 ಕಂಪನಿಗಳನ್ನು NSE ತೋರಿಸುತ್ತೆ. ನೀವು ನಿಮ್ಮ ಜೀವಮಾನದಲ್ಲಿ 2030 ಕಂಪನಿಗಳನ್ನು ಟ್ರ್ಯಾಕ್ ಮಾಡಲಿಕ್ಕಾಗಿಲ್ಲ. ಸೊ ಆದ ಕಾರಣ ನೀವು ಯಾವುದೋ ಒಂದು ಸ್ಟಾಕುಗಳು ರ್ಯಾಲಿ ಮಿಸ್ ಆಯಿತು, ಆ ಸ್ಟಾಕ್ಗಳು ನನಗೆ ಸಿಗಲಿಲ್ಲ, ಆ ಸ್ಟಾಕು 10% ರಿಟರ್ನ್ ಕೊಡ್ತು, 20% ರಿಟರ್ನ್ ಕೊಡ್ತು, 100% ರಿಟರ್ನ್ ಕೊಡ್ತು ಅಂತ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ನೆಕ್ಸ್ಟ್ ಸ್ಟಾಕನ್ನು ನೀವು ಮಿಸ್ ಮಾಡ್ಕೊಳ್ತೀರಿ. ಬಿಕಾಸ್ 2000 ಸ್ಟಾಕ್ ಇದೆ, ಯು ಕ್ಯಾನಾಟ್ ರಾಕ್ ಎವ್ರಿ ಸ್ಟಾಕ್, ಯು ಕ್ಯಾನಾಟ್ ಮೇಕ್ ಮನಿ ಇನ್ ಎವ್ರಿ ಸ್ಟಾಕ್. ಆದ್ದರಿಂದ ಆ ಪರ್ಸೆಪ್ಷನ್ನ ಬಿಟ್ಬಿಡಿ. ನಾನು ಅದಾನಿನಲ್ಲೇ ದುಡ್ಡು ಮಾಡಬೇಕು, ನಾನು ರಿಲಯನ್ಸ್ನಲ್ಲೇ ದುಡ್ಡು ಮಾಡಬೇಕು, ನಾನು ಇನ್ಫಿನಲ್ಲೇ ದುಡ್ಡು ಮಾಡಬೇಕು ಅನ್ನೋದನ್ನು ಬಿಟ್ಬಿಡಿ. ಈ ರಿಲಯನ್ಸು, ಇನ್ಫಿ, ಅದಾನಿ ಬಿಟ್ಟು ಇನ್ನೂ 1900 ಸ್ಟಾಕ್ಗಳಿದ್ದಾವೆ.
ಅದರಲ್ಲಿ ಹುಡುಕಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ನ ಬುನಾದಿಯಿಂದ ಶುರು ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್.